ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ದಿಸ್ ಅಕಾಡೆಮಿಕ್ ಇಯರ್. ಹೌದಲ್ವಾ, ಭಾಳ ದಿನಗಳ ನಂತರ ವೀಡಿಯೋಸ್ಗಳನ್ನು ಅಪ್ಲೋಡನ್ನು ಮಾಡ್ತಾಯಿದ್ದೇವೆ. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಗಾಡ್ ಬ್ಲೆಸ್ ಯು ಆರ್. 2026-27 ಸಂಪೂರ್ಣವಾಗಿ ಬೇರೆ ರೀತಿಯಾಗಿ ಒಂದು ಪ್ಲಾನನ್ನು ನಡೀತಾ ಇದೆ. ಆ ಪ್ಲಾನ್ ಪ್ರಕಾರವೇ ನಾನು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾಯಿದ್ದೇನೆ. ಹಾಗಾಗಿ ಸ್ವಲ್ಪ ಸಮಯವನ್ನು ತೆಗೆದುಕೊಂಡಿದ್ದೇನೆ, ಸಾರಿ ಆಯಿತಾ. ಸೆಕೆಂಡ್ ಇಯರ್ ಪಿ ಯು ಸಿ ಕಂಪ್ಯೂಟರ್ ಸೈನ್ಸ್ ಯೂನಿಟ್ ಟೆಸ್ಟ್ 1 ಅಂತ ಇದೆ. ಇದೇ ರೀತಿಯಾಗಿ ತಮಗೆ ಟೆಸ್ಟನ್ನು ಮಾಡಬೇಕು. ಯಾವ ಪಾಠದ ಮೇಲೆ? ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ ಚಾಪ್ಟರ್ 1 ಇದೆ ಅಲ್ವಾ, ಆ ಚಾಪ್ಟ್ರಿನ ಮೇಲೆ ಇದೇ ರೀತಿಯಾಗಿ ತಮಗೆ ಒಂದು ಯೂನಿಟ್ ಟೆಸ್ಟ್ 1 ಮಾಡಲೇಬೇಕು. ಎಲ್ಲೆಲ್ಲಿ ಮಾಡಿಲ್ವೋ ಮಾಡಬೇಕು, ಯಾಕೆಂದರೆ ಆನ್ಲೈನಲ್ಲಿ ಮಾರ್ಕ್ಸನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ವಾಟ್ ಈಸ್ ಎ ಸಿಂಟ್ಯಾಕ್ಸ್ ಎರರ್ ಇನ್ ಪೈಥಾನ್ ಅಂತ ಇದೆ. ಕ್ವಶನ್ ನಂಬರ್ 1, ಇದಕ್ಕೆ ಸರಿಯಾದ ಉತ್ತರ ಬಂದು ಆ್ಯನ್ ಎರರ್ ದಟ್ ಅಕರ್ಸ್ ವೆನ್ ದ ರೂಲ್ಸ್ ಆಫ್ ದ ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಆರ್ ನಾಟ್ ಫಾಲೋಡ್, ದಟ್ ಈಸ್ ಆಪ್ಷನ್ ಸಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 2, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಎ ಸಿಂಟ್ಯಾಕ್ಸ್ ಎರರ್ ಇನ್ ಪೈಥಾನ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಫರ್ಗೆಟಿಂಗ್ ಟು ಕ್ಲೋಸ್ ಎ ಪ್ಯಾರೆಂಥಿಸಿಸ್ ಇನ್ ಎ ಫಂಕ್ಷನ್ ಕಾಲ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. Question number 3, my dear children, in the following Python code, what is the syntax error ಅಂತ ಇದೆ. ಕ್ವಶನ್ ನಂಬರ್ 3ಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಇದೆ ಅಲ್ವಾ, ದಿ ಕಾಲನ್ ಈಸ್ ಮಿಸ್ಸಿಂಗ್ ಆಫ್ಟರ್ ದಿ ಇಫ್ ಕಂಡೀಷನ್ ಅಂತ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಕ್ಲಿಯರ್. ಕ್ವಶನ್ ನಂಬರ್ 4, ವೈ ಶುಡ್ ಎಕ್ಸೆಪ್ಷನ್ಸ್ ಬಿ ಹ್ಯಾಂಡಲ್ಡ್ ಇನ್ ಪೈಥಾನ್. ಪೈಥಾನ್ನಲ್ಲಿ ಎಕ್ಸೆಪ್ಷನ್ಸ್ ಯಾಕೆ ಹ್ಯಾಂಡಲ್ ಮಾಡಲಾಗುತ್ತೆ? ಟು ಪ್ರಿವೆಂಟ್ ದಿ ಪ್ರೋಗ್ರಾಮ್ ಫ್ರಮ್ ಟರ್ಮಿನೇಟಿಂಗ್ ಅಬ್ನಾರ್ಮಲಿ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 5, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ದಿ ಕರೆಕ್ಟ್ ಸಿಂಟ್ಯಾಕ್ಸ್ ಫಾರ್ ರೇಸಿಂಗ್ ಆ್ಯನ್ ಎಕ್ಸೆಪ್ಷನ್ ಇನ್ ಪೈಥಾನ್ ಅಂತ ಇದೆ. ರೈಟ್ ಆನ್ಸರ್ ಆಪ್ಷನ್ ಬಿ, ರೇಸ್ ಎಕ್ಸೆಪ್ಷನ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಯಾವುದು? ಆಪ್ಷನ್ ಬಿ. ಕ್ವಶನ್ ನಂಬರ್ 6 ಕಂಡ್ರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಡೌಟು ಅಂದರೆ ಡೌಟು ಯಾವುದು? ವಿಚ್ ಆಫ್ ದಿ ಫಾಲೋಯಿಂಗ್ ಕೀವರ್ಡ್ಸ್ ಆರ್ ನಾಟ್ ಸ್ಪೆಸಿಫಿಕ್ ಟು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ ಇದೆ. ಕ್ವಶನ್ ನಂಬರ್ 6ಕ್ಕೆ ಸರಿಯಾದ ಉತ್ತರ ಬಂದು ಅಲ್ಲಿ ಎಲ್ಸ್ ಅಂತ ನನ್ನ ಪ್ರಕಾರ ಉತ್ತರ ಇದೆ. ಆದರೆ ಬಹಳ ಜನ ವಿದ್ಯಾರ್ಥಿಗಳು ಫೈನಲಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ನೀವು ಹೆಂಗೆ ಅದನ್ನು ಹುಡುಕಿದ್ರು ಕೂಡ 4 ಆಪ್ಷನ್ ಸರಿ ಅಂತ ಅನಿಸುತ್ತೆ. ಆದರೆ ಇಲ್ಲಿ ಕೇಳಿರುವಂಥದ್ದು ಆರ್ ನಾಟ್ ಸ್ಪೆಸಿಫಿಕ್ ಫಾರ್ ಎಕ್ಸೆಪ್ಷನಲ್ ಹ್ಯಾಂಡ್ಲಿಂಗ್ ಅಂತ ಕೇಳಿದ್ದಾನೆ. ಹಾಗಾಗಿ ತಾವುಗಳು ಎಲ್ಸ್ ಜೊತೆ ಹೋಗ್ಬೋದು. ಪ್ಲೀಸ್ ಒನ್ಸ್ ಯು ಕನ್ಫರ್ಮ್ ವಿತ್ ಯುವರ್ ಕಾಲೇಜ್ ಲೆಕ್ಚರರ್, ನಿಮಗೆ ಪಾಠ ಮಾಡುತ್ತಿರುವಂಥ ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್ ಜೊತೆ ಆಪ್ಷನ್ ಸಿನೋ ಡಿನೋ ಅಂತ ಫೈನಲ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 7, ವಾಟ್ ಈಸ್ ದ ಪರ್ಪಸ್ ಆಫ್ ಎ ಫೈನಲಿ ಬ್ಲಾಕ್ ಇನ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ ಇದೆ. ಕ್ವಶನ್ ನಂಬರ್ 7ಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ. ಇಟ್ ಈಸ್ ಯೂಸ್ ಟು ಡಿಫೈನ್ ದಿ ಎಕ್ಸೆಪ್ಷನ್ ಅಂತ ಇದೆ ಅಲ್ವಾ, ಅದು ಬರೀತಾ ಇದ್ದಾರೆ ಮಕ್ಕಳು, ಅದು ತಪ್ಪು ಕಣ್ರಿ. ಆಪ್ಷನ್ ಬಿ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. ಕ್ವಶನ್ ನಂಬರ್ 7, ಐ ರಿಪೀಟ್, ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಇಟ್ ಆಲ್ವೇಸ್ ಎಕ್ಸಿಕ್ಯೂಟ್ಸ್ ರಿಗಾರ್ಡ್ಲೆಸ್ ಆಫ್ ವೆದರ್ ಆ್ಯನ್ ಎಕ್ಸೆಪ್ಷನ್ ವಾಸ್ ಥ್ರೋನ್ ಆರ್ ನಾಟ್ ಅಂತ ಇದೆ ಅಲ್ವಾ, ಆಪ್ಷನ್ ಬಿ ಅದೇ ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 8, ಒಂದು ಅಸರ್ಷನ್ ಇದೆ, ಒಂದು ರೀಸನ್ ಇದೆ. ಹಾಗಿದ್ರೆ 0 ಡಿವಿಷನ್ ಎರರ್ ಈಸ್ ರೇಸ್ಡ್ ವೆನ್ ಎ ನಂಬರ್ ಈಸ್ ಡಿವೈಡೆಡ್ ಬೈ 0. ರೀಸನ್: division by 0 is undefined in mathematics and therefore not allowed in Python ಅಂತ ಇದೆ. ಕ್ವಶನ್ ನಂಬರ್ 8 ರೈಟ್ ಆನ್ಸರ್ ಇದಕ್ಕೆ. ಬೋತ್ ಎ ಆ್ಯಂಡ್ ಆರ್ ಅಂದರೆ ಅಸರ್ಷನ್ನು ಹಾಗೂ ರೀಸನ್ ಆರ್ ಟ್ರೂ ಆ್ಯಂಡ್ ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್ ಎ ಅಂತ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ವರ್ಡ್ ಗಿವನ್ ಇನ್ ದಿ ಬ್ರಾಕೆಟ್ಸ್. ಕ್ವಶನ್ ನಂಬರ್ 9 ನೋಡಿ, ದ ಕೋಡ್ ರಿಟರ್ನ್ ಇನ್ ದ ಡ್ಯಾಶ್ ಬ್ಲಾಕ್ ವಿಲ್ ಆಲ್ವೇಸ್ ಎಕ್ಸಿಕ್ಯೂಟ್ ರಿಗಾರ್ಡ್ಲೆಸ್ ಆಫ್ ವೆದರ್ ಏನಿದು ಆ್ಯನ್ ಎಕ್ಸೆಪ್ಷನ್ ಅಕರ್ಡ್ ಆರ್ ನಾಟ್ ಅಂತ ಇದೆ. ಫೈನಲಿ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 9 ಫೈನಲಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ಈಚ್ ಆ್ಯಂಡ್ ಎವ್ರಿ ಎಕ್ಸೆಪ್ಷನ್ ಹ್ಯಾಸ್ ಟು ಹ್ಯಾಂಡಲ್ಡ್ ಬೈ ದ ಪ್ರೋಗ್ರಾಮರ್ ಟು ಅವಾಯ್ಡ್ ದ ಪ್ರೋಗ್ರಾಮ್ ಫ್ರಮ್ ಡ್ಯಾಶ್ ಅಂತ ಇದೆ. ಇದು ಎಲ್ಲರಿಗೂ ಕೂಡ ಗೊತ್ತು, ಕ್ರ್ಯಾಶಿಂಗ್ ಅಬ್ರಪ್ಟ್ಲಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ಲಿಯರ್? ವೆರಿ ಗುಡ್.
ಪಾರ್ಟ್ ಬಿಗೆ ಬರೋಣ ಮಕ್ಕಳೇ. ಪಾರ್ಟ್ ಬಿನಲ್ಲಿ ನಿಮಗೆಲ್ಲರಿಗೂ ಕೂಡ ಪಾರ್ಟ್ 1 ಕಂಪ್ಲೀಟೆಡ್. ಇದನ್ನು ನಾವು ಪಾರ್ಟ್ ಎ ಅಂತ ಕರಿತೀವಿ. ಆಲ್ ಏನಂತೀರ ತಾವುಗಳು 1 ಮಾರ್ಕ್ ಕ್ವಶನ್ಸ್ ವಿಲ್ ಬಿ ದೇರ್ ಇನ್ ಪಾರ್ಟ್ 1. ದೇರ್ ಆರ್ ನೋ ಎಕ್ಸ್ಟ್ರಾ ಕ್ವಶನ್ಸ್ ಇನ್ ಪಾರ್ಟ್ ಎ. ಆಯಿತಾ? ಆನ್ಸರ್ ಎನಿ 2 ಕ್ವಶನ್ಸ್. ಈಚ್ ಕ್ವಶನ್ ಕ್ಯಾರೀಸ್, ನೋಡಿ ಈಗ ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್ ಅಂತ ಇದೆ. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳು ನಿಮಗೆ ಸಿಗುತ್ತೆ. ವಾಟ್ ಹ್ಯಾಪನ್ಸ್ ವೆನ್ ಅನ್ ಎರರ್ ಈಸ್ ಡಿಟೆಕ್ಟೆಡ್ ಇನ್ ಎ ಪೈಥಾನ್ ಪ್ರೋಗ್ರಾಮ್ ಅಂತ ಕ್ವಶನ್ ಇದೆ. ಏನಾಗುತ್ತೆ? ಇಟ್ ರೇಸಸ್ ಎಕ್ಸೆಪ್ಷನ್ ಅಥವಾ ಇಟ್ ರೇಸಸ್ ಏನಂತಾರೆ, ಇಟ್ ಥ್ರೋಸ್ ಆ್ಯನ್ ಎಕ್ಸೆಪ್ಷನ್ ಅಂತ ಬರಿಬೋದು. ಅರ್ಥ ಆಗುತ್ತಲ್ವ? ಇಟ್ ಥ್ರೋಸ್, ಆಯಿತಾ, ಆ್ಯನ್ ಎಕ್ಸೆಪ್ಷನ್ ಅಂತ. ನೆಕ್ಸ್ಟ್ ಮತ್ತೇನಿದೆ ಕ್ವಶನ್ನು? ಡಿಫ್ರೆನ್ಸ್ ಬಿಟ್ವೀನ್ ಏನಿದು ಸಿಂಟ್ಯಾಕ್ಸ್ ಎರರ್ ಆ್ಯಂಡ್ ವ್ಯಾಲ್ಯೂ ಎರರ್ ಅಂತ ಇದೆ. ಇದು ಡಿಫ್ರೆನ್ಸ್ ಎಲ್ಲರಿಗೂ ಕೂಡ ಗೊತ್ತು. ಒಂದು 4 ಡಿಫ್ರೆನ್ಸನ್ನು ಇಲ್ಲಿ ಬರೀರಿ. ಕ್ವಶನ್ ನಂಬರ್ 13 ನೋಡಿ. ವಾಟ್ ಈಸ್ ದಿ ಪರ್ಪಸ್ ಆಫ್ ದಿ ರೇಸ್ ಸ್ಟೇಟ್ಮೆಂಟ್ ಇನ್ ಪೈಥಾನ್, ರೈಟ್ ಇಟ್ಸ್ ಸಿಂಟ್ಯಾಕ್ಸ್ ಅಂತ ಇದೆ. ಕ್ವಶನ್ ನಂಬರ್ 13, ಆಯಿತಾ? ಕ್ವಶನ್ ನಂಬರ್ 13, ವಾಟ್ ಈಸ್ ದ ಪರ್ಪಸ್ ಟು ಥ್ರೋ ಆ್ಯನ್ ಎಕ್ಸೆಪ್ಷನ್ ಅನ್ನುವಂಥದ್ದು ಆನ್ಸರ್ ಆಗಿರುತ್ತೆ ಇಲ್ಲೂ ಕೂಡ. ಆದರೆ ಏನಂತೀರ, ನೆಕ್ಸ್ಟ್ ಇದಲ್ವಾ ರೈಟೆಡ್ ಸಿಂಟ್ಯಾಕ್ಸ್, ಅದನ್ನು ಬರಿತೀರ, ಕೋಡ್ ಅಲ್ವಾ, ಅದು ಬರಿತೀರ ನೀವು. ಪಾರ್ಟ್ ಸಿನಲ್ಲಿ ಎಷ್ಟು ಈಸಿಯಾಗಿದೆ ನೋಡಿ. ಮೆನ್ಷನ್ ಎನಿ 2 ಕೀವರ್ಡ್ಸ್ ಯೂಸ್ಡ್ ಇನ್ ದಿ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ ಇದೆ. ಕ್ವಶನ್ ನಂಬರು ಯಾವುದು 6ಅಲ್ಲಿ ನಾವು ನೋಡೋದಲ್ವಾ, ಎಲ್ಲದು ಕೂಡ ಅವೆಲ್ಲ ಆನ್ಸರ್ ಇಲ್ಲಿ ಬರೆದ್ರೆ ಮುಗೀತು. MCQಸಲ್ಲಿ ಇರುವಂಥದ್ದು ಆಪ್ಷನ್ಸೇ ಅದೇ ಆನ್ಸರ್ ಆಗಿರುತ್ತೆ. ವಾಟ್ ಈಸ್ ಎಕ್ಸೆಪ್ಷನಲ್ ಹ್ಯಾಂಡ್ಲಿಂಗ್ ಅಂತ, ಎಕ್ಸೆಪ್ಷನ್ ನಾಟ್ ನಲ್, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ ಇದನ್ನು ತಾವುಗಳು ಬರೀರಿ ಖುಷಿಯಾಗಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ ಮಕ್ಕಳೇ. ಇಫ್ ಯು ಹ್ಯಾವ್ ಎನಿ ಡೌಟ್ ರಿಗಾರ್ಡಿಂಗ್, ಆಯಿತಾ, ಎಕ್ಸಾಮ್ಸ್, ಆಯಿತಾ, ಐ ವಿಲ್ ಟ್ರೈ ಟು ಮೇಕ್ ಫೇಸ್ ಟು ಫೇಸ್ ವಿಡಿಯೋಸ್. 1-2 ವೀಡಿಯೋಸ್ಗಳನ್ನು ಹಾಕಿದರೆ ನಿಮಗೆ ಸಂಪೂರ್ಣವಾಗಿ ಈ ವರ್ಷದ್ದು ಒಂದು ಗ್ರಿಪ್ ಸಿಗುತ್ತೆ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಅಪ್ಲೋಡ್ ಫೇಸ್ ಟು ಫೇಸ್ ವಿಡಿಯೋಸ್ ಆಲ್ಸೋ. ಅದಕ್ಕಿಂತ ಮುಂಚಿತವಾಗಿ ತಾವುಗಳು ತಮ್ಮ ಪ್ರಿಪ್ರೇಷನನ್ನು ನಡೆಸಿಕೊಳ್ಳಿ. ದೀಸ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1 ಆ್ಯಂಡ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ದೋಸ್ ಹೂ ವಾಂಟ್ ದಿಸ್ ಕ್ವಶನ್ ಪೇಪರ್, ಯಾರಿಗೆಲ್ಲ ಈ ಕ್ವಶನ್ ಪೇಪರ್ ಬೇಕೋ, ಯು ಕ್ಯಾನ್ ಡೌನ್ಲೋಡ್ ಇಟ್ ಫ್ರೀಲಿ ಫ್ರಮ್ ಅವರ್ ಯೂಟ್ಯೂಬ್ ಚಾನಲ್. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಹೋಗಿಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೋರ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಟೈಟಲಿನ ಕೆಳಗಡೆ, ಇದೇ ವಿಡಿಯೋದ ಟೈಟಲಿನ ಕೆಳಗಡೆ ದೇರ್ ವಿಲ್ ಬಿ ಎ ಆಪ್ಷನ್, ಆಯಿತಾ, ಅಲ್ಲಿ ಲಿಂಕನ್ನು ಕ್ಲಿಕ್ ಮಾಡಿ ಯು ಕ್ಯಾನ್ ಡೌನ್ಲೋಡ್ ಇಟ್. ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್, ಪ್ಲೀಸ್ ಕಮೆಂಟ್ ಅಸ್, ಪ್ಲೀಸ್ ಪ್ರೆಸ್ ದ ಲೈಕ್ ಬಟನ್. ಗಾಡ್ ಬ್ಲೆಸ್ ಯು.